ನಮಸ್ತೆ. ಇದೇನು ಉಲ್ಲಂಕಲ್ಲು ವಿವಾದ ನಡೀತಾ ಇದೆ. ಏಪ್ರಿಲ್ 10ನೇ ತಾರೀಕಿಂದ ಇದನ್ನ ನಡೀತಾ ಇರೋದು. ಏಪ್ರಿಲ್ 10ನೇ ತಾರೀಕು ಸಂಜೆ 7 ಗಂಟೆ ಸುಮಾರಿಗೆ ಇಲ್ಲಿ ಭಾವಚಿತ್ರ ಕಟ್ಟಕ್ ಬರ್ತಾರೆ. ಆ ವಿಚಾರ ಹೇಳಿದ್ದಾರೆ. ಅಲ್ಲ ಶಾರ್ಟ್ ಆಗಿ ಸ್ವೀಟ್ ಆಗಿ ಮುಗಿಸ್ಬಿಡ್ತೀನಿ. ಇಲ್ಲಿ ಕಟ್ಟಕ್ ಬರ್ತಾರೆ. ಎಲ್ರು ಬಂದು ಊರಿನ ಹಿರಿಯರು ಎಲ್ಲ ಇಲ್ಲಿ ಬೇಡ, ಇಷ್ಟು ಸರಿ ಇಲ್ಲ ಜಾಗ ಅಂತೇಳಿ ಅಲ್ಲಿ ಡೈರಿ ಹತ್ರ ಅಲ್ಲಿ ತೀರ್ಮಾನ ಮಾಡ್ತಾರೆ ಭಾವಚಿತ್ರ ಕಟ್ಟಕ್ಕೆ. ಪುಟ್ಟರ್ಲಿಗಲ್ಲ, ಭಾವಚಿತ್ರ ಕಟ್ಟಕ್ಕೆ ಎಲ್ಲ ಬಂದು ದಲಿತ ಮುಖಂಡರು ಎಲ್ಲ ಬಂದು ಅಲ್ಲಿ ತೀರ್ಮಾನ ಮಾಡಿದಾಗ ಓಕೆ ಅಂತ ಕಟ್ಕೊಳಕ್ ಹೋಗಿ ಏಕಾಏಕಿ ಅದನ್ನ ಪುತ್ಥಳಿಗೆ ಇದ್ ಮಾಡ್ತಾರೆ. ಪುತ್ಥಳಿ ಇಲ್ಲ ಭಾವಚಿತ್ರ ಅಂತ ಹೇಳಿದಾಗ ಅದನ್ನ ಇಲ್ಲ ನಾವ್ ಇಲ್ಲೇ ಕಟ್ಟಿ ತೀರ್ತೀವಿ ಅಂತ ಹೇಳ್ಬಿಟ್ಟು ಕೆಲವರು ಇದನ್ನೇನು ನಮ್ಗೆ ಇದೇ ಜಾಗ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಮುದಾಯ ಭವನದ ಹತ್ರ ಹೋಗ್ತಾರೆ. ಆ ಸಮುದಾಯ ಭವನ ದಾಖಲೆ ಬಂದ್ಬಿಟ್ಟು 30 ವರ್ಷದಿಂದನೇ ಅದು ಎಲ್ಲಾ ಸಮುದಾಯಗಳು ಅನ್ವಯಿಸುತ್ತೆ. ಸಮುದಾಯ ಭವನಕ್ಕೆ ದಾಖಲೆ ಇದು 30 ವರ್ಷದಿಂದ ಅಲ್ಲಿದೆ. ಅವ್ರು ಏನ್ ಹೇಳ್ತಾರೆ, 50 ವರ್ಷದಿಂದ ನಮ್ದಲ್ಲಿ ಬೋರ್ಡ್ ಹಾಕಿದೀವಿ ನಾವು ಅಂತ ಹೇಳ್ತಾರೆ. ಇದು 30 ವರ್ಷದಿಂದ ನಾನು ನಿಮ್ಗೆ ಫೋಟೋಸ್ ದಾಖಲೆ ಕೊಡ್ತೀನಿ. ಯಾವುದೇ ದಾಖಲೆ ಇರೋದಿಲ್ಲ. ಅದು 30 ವರ್ಷದಿಂದ ಸಮುದಾಯ ಭವನಕ್ಕೆ ಅಂತ ಇದು ದಾಖಲೆ ಕೊಟ್ಟಿರೋದು. 2 ವರ್ಷದಿಂದ ಬಂದ್ಬಿಟ್ಟು ಅಂಬೇಡ್ಕರ್ ಭವನಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ 50ಕ್ಕೆ 60 ಜಾಗವನ್ನ ಕೊಟ್ಟಿರ್ತಾರೆ ನಮ್ಗೆ ದಾಖಲೆ ಕೊಟ್ಟಿರೋದು ಅಂತ. ಇದೆಲ್ಲ ಆಗಿ ಇಷ್ಟೊಂದು ಆದ್ಮೇಲೆ ಎಲ್ಲ ಸರ್ಕಾರಕ್ಕೆ ಬರೀತಾರೆ. ಇದನ್ನ ಸರ್ಕಾರಕ್ಕೆ ಬರೆದಾಗ ಸರ್ಕಾರದಿಂದ ಅದು ಆದೇಶ ಆಗಿ ಬಂದ್ರೆ ತಾವು ಕಟ್ಬೋದು ಅದೇ ಜಾಗದಲ್ಲಿ ಅಂತ ಬಂದಾಗ ಇದು ಸರ್ಕಾರಕ್ಕೆ ಕಳ್ಸಂತದ್ದು. ಇದು ದಾಖಲೆ. ಎಲ್ಲ ಅಧಿಕಾರಿಗಳು ಮತ್ತೆ ಎಲ್ರು ಗ್ರಾಮಸ್ಥರು ದಲಿತ ಮುಖಂಡರು ಎಲ್ಲ ಸೇರಿ ಸರ್ಕಾರಕ್ಕೆ ಬರೆದಾಗ ಸರ್ಕಾರದ ಮಟ್ಟದಲ್ಲಿ ಅದು ಕ್ಯಾನ್ಸಲ್ ಆಗಿ ನೀವು ಜಿಲ್ಲಾ ಮಟ್ಟದಲ್ಲಿ ಇದನ್ನ ತೀರ್ಮಾನ ಮಾಡ್ಕೊಳ್ರಿ, ಇದು ನಮಗ್ ಬರಲ್ಲ ಅಂತ ಕಳಿಸಿದಾಗ ಜಿಲ್ಲಾ ಮಟ್ಟಕ್ಕೆ ಒಂದು ಬರುತ್ತೆ. ಜಿಲ್ಲಾ ಮಟ್ಟಕ್ಕೆ ಬಂದಾಗ ಇಒ ಮತ್ತೆ PDO ಅವ್ರ ಗಮನಕ್ಕೆ ಬಂದು ಅದೆಲ್ಲ ಬಂದು ಇದು ಮಧ್ಯರಾತ್ರಿ ಬಂದು ರಾತ್ರಿ 12 ಗಂಟೆಯಲ್ಲಿ ಇದು ಬಂದಾಗ ಇದೇನಿದೆ ನೋಡ್ರಿ, ಇದು ಮುಂಚೆ ನೀವು ಅದನ್ನು ನೋಡ್ಬೋದು. ಇದು ಮುಂಚೆ ತೆಗ್ದಿರೋಂತ ಫೋಟೋ. ಇಲ್ಲಿ ಯಾವುದೇ ರೀತಿ ಯಾವುದೇ ರೀತಿ ಇಲ್ಲಿ ಭಾವಚಿತ್ರ ಇರೋದಿಲ್ಲ. ಇಲ್ಲಿ ನೋಡ್ರಿ, ಇದು ಸರ್ಕಾರಕ್ಕೆ ಕಳಿಸಿದಂತ ದಿವಸದಲ್ಲಿ ಇದು ಯಾವುದೇ ರೀತಿ ಇಲ್ಲಿ ಭಾವಚಿತ್ರ ಇರಲ್ಲ. ನಿಮ್ಗೆ ಅದು ದಾಖಲೆನೂ ನಾನು ಕೊಡ್ತೀನಿ, ವಿಡಿಯೋ ಸಮೇತ ಕೊಡ್ತೀನಿ. ರಾತ್ರಿ 12 ಗಂಟೆ ರಾತ್ರಿಯಲ್ಲಿ ಬಂದು ಇಲ್ಲಿ ಭಾವಚಿತ್ರವನ್ನ ಉಣ್ಬಿಟ್ಟು ಮತ್ತೆ ಇವ್ರು ಹೇಳ್ತಾರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೊಬ್ಬರಿಗೆ ಸೀಮಿತ, ನಮ್ಮೊಬ್ಬರಿಗೆ ಇಡೀ ದೇಶಕ್ಕೆ ಅಂತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಪುತ್ಥಳಿ ನಿರ್ಮಾಣ ಮಾಡ್ಬೇಕು ಅಂತ ಏನ್ ಮಾತಾಡ್ತಾರೆ. ಅಂಬೇಡ್ಕರ್ ಬಂದು ಎಲ್ಲಾ ಸಮುದಾಯದಿಗೂ ಎಲ್ಲಾ ಜಾತಿಗೂ ಎಲ್ಲಾ ಧರ್ಮಕ್ಕೂ ಸೀಮಿತವಾಗಿರುವಂತ ವ್ಯಕ್ತಿ. ಅವ್ರ ಮಹಾನ್ ಗಣ್ಯ ವ್ಯಕ್ತಿ. ಒಂದೇ ನಾನು ಹೇಳಕ್ ಇಷ್ಟ ಪಡ್ತೀನಿ, ಅಂಬೇಡ್ಕರ್ ಅವ್ರ ಅಜೆಂಡಾ ಬಂದ್ಬಿಟ್ಟು ಶಿಕ್ಷಣ, ಸಂಘಟನೆ, ಹೋರಾಟ. ಅವರ ಅಜೆಂಡಾ, ಅವರ ಮೊದಲ ಆದ್ಯತೆ ಶಿಕ್ಷಣ, ಸಂಘಟನೆ, ಹೋರಾಟ. ತಾವು ಗಮನಿಸಬಹುದು ಇದೇ ಜಾಗದಲ್ಲಿ ಇದೇ ಗ್ರಾಮದಲ್ಲಿ ಇವತ್ತು ಅಂಗನವಾಡಿ ಮಕ್ಕಳಿಗೆ ಶಾಲೆ ಇಲ್ಲ. ನೀವು ಅದನ್ನ ಗಮನಿಸಬಹುದು. ಅಂಗನವಾಡಿ ಮಕ್ಕಳಿಗೆ ಶಾಲೆ ಇಲ್ಲ. ಬಿದ್ದೋಗುವಂತ ಕೊಠಡಿಯಲ್ಲಿ ಮೇಡಮ್ ಅವರು ಪಾಪ ಅಲ್ಲಿ ಕೂರ್ಸ್ಕೊಂಡು ಪಾಠ ಮಾಡ್ತಿದ್ದಾರೆ. ಇದ್ಯಾವುದು ಇವ್ರಿಗೆ ಅರಿವಿಲ್ಲ. ಅಂಬೇಡ್ಕರ್ ಅವ್ರು ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಾಗ ನಮ್ಗೆ ಫಸ್ಟ್ ಶಿಕ್ಷಣಕ್ಕೆ ಆದ್ಯತೆ ಕೊಡ್ಬೇಕಾ, ಈ ಗ್ರಾಮದ ಅಭಿವೃದ್ಧಿ ಪರವಾಗಿ ಕೊಡ್ಬೇಕಾ, ಇಲ್ಲ ನಾವು ಪುತ್ಥಳಿಗಳ ಬಗ್ಗೆ ಕೊಡ್ಬೇಕಾ? ಯಾವುದೋ ಒಂದು ಗ್ರಾಮದಲ್ಲಿ ಹಲವಾರು ಜಾತಿ ಇರ್ತಾರೆ. ಎಲ್ಲಾನು ಬಾಬಾ ಸಾಹೇಬ್ರು ಎಲ್ರು ಸಮಾನರೇ ಅಂತಾನೆ ಹೇಳಿರೋದು. ಎಲ್ಲಾ ಒಂದ್ ಸಮುದಾಯ ಇಲ್ಲ, ಎಲ್ಲಾ ಸಮುದಾಯ ಇರ್ತಾರೆ. ಈಗ ಒಬ್ರು ಇಲ್ಲಿ ಇಡಕ್ ಬಂದ್ರೆ ಪ್ರತಿಯೊಬ್ರು ನಮಗ್ ಬೇಕು ಅಂತ ಬಂದಾಗ ಈ ಗ್ರಾಮದ ಉದ್ಧಾರ ಆಗಂತದ್ದು ಯಾವ್ದು ಇರಲ್ಲ. ಇದು ದೊಡ್ಡದಾಗಂತದ್ದು ಬೆಳ್ಕೊಂಡು ಹೋಗಂತದ್ದೇ ಇರುತ್ತೆ. ಈಗ ಇದೇನ್ ಅಂಬೇಡ್ಕರ್ ವಿವಾದ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅವ್ರವರೆಗೂ ಹೋಗಿದೆ. ಈಗೇನ್ ಇದನ್ನ ಜಿಲ್ಲಾಧಿಕಾರಿಗಳು ಬಂದು ಈ ಸ್ಥಳ ವೀಕ್ಷಣೆ ಮಾಡಿ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ಈ ಗ್ರಾಮಸ್ಥರು ಬದ್ಧವಾಗಿದ್ದೀವಿ. ಯಾವುದೇ ವಿರೋಧಿಗಳಲ್ಲ. ಸದ್ಯ ಇವ್ರು ಬಂದು ಜಿಲ್ಲಾಧಿಕಾರಿಗಳು ಬಂದು ನೀವು ಇದೇ ಜಾಗದಲ್ಲಿ ಕಟ್ರಿ ಅಂತ ಅವ್ರು ಏನಾದ್ರು ನಿರ್ದೇಶನ ನೀಡಿದ್ರೆ ತಾವೇನು ನೋಡ್ತಾ ಇದ್ದೀರಾ ಮಾಧ್ಯಮದಲ್ಲಿ, ಈ ಗ್ರಾಮದ ದಲಿತ ವಿರೋಧಿಗಳು ಸವರ್ಣೀಯರು ಅಂತ ಅದೇ ಏನು ತಾವ್ ಹೇಳ್ತಿದಾರೆ, ಸವರ್ಣೀಯರು ದಲಿತ ವಿರೋಧಿಗಳು ಅಂತ ನೀವ್ ಹೇಳ್ತಿರೋದು. ಅವರೇ ಬಂದು ಮುಂದೆ ನಿಂತು ತಾವು ₹1 ದುಡ್ಡನ್ನ ಕೊಡಬೇಡಿ, ನೀವ್ ಹೇಳ್ತಿದ್ದೀರಲ್ವಾ ಇದೇ ದಲಿತ ವಿರೋಧಿಗಳು ಅಂತ, ಇದೇ ಸವರ್ಣೀಯರು ಬಂದು ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಎಲ್ಲಿ ಜಾಗವನ್ನ ಸೂಚಿಸುತ್ತೆ ಆ ಜಾಗದಲ್ಲಿ ನಾವೆಲ್ಲರೂ ಸೇರಿ ನಾವು
ತಮ್ಮ ಸ್ವಂತ ಹಣವನ್ನ ಹಾಕಿ ತಾವು ಬರೀ ನನಗ್ ಬಂದ ಮಾಹಿತಿ ನಮಗ್ ಬಂದ ಮಾಹಿತಿ ತಾವು ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡ್ಬೇಕು ಅಂತ ಅವರ ಭಾವಚಿತ್ರವನ್ನ ತಂದು ಇಟ್ಕೊಂಡಿದ್ದೀರ. ಇದು ಯಾವುದು 12 ಗಂಟೆ ರಾತ್ರಿಯಲ್ಲಿ ರಾತ್ರೋರಾತ್ರಿ ನೀಡಂತದ್ದು ಅಲ್ಲಿ ಕಟ್ಟಂತದ್ದು ಏನು ಅಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬರು ಕತ್ಲಲ್ಲಿ ಯಾವತ್ತು ಅವರು ನನ್ನನ್ನ ಕತ್ಲಲ್ಲಿ ಮಾಡ್ರಿ, ನನ್ನನ್ನ ಇದು ಮಾಡ್ರಿ ಅಂತ ಹೇಳಿ ಯಾವತ್ತೂ ಮಾಡಿಲ್ಲ. ಅವರು ಮಹಾನ್ ವ್ಯಕ್ತಿ. ಅವ್ರನ್ನ ಬಂದು ಅವ್ರನ್ನೇನು ಕಳ್ತನವಾಗಿ ಇಡೋಂತದ್ದು ಏನಿಲ್ಲ. ಇಲ್ಲಿ ಎಲ್ರು ಬಂದು ಈಗ ಜಿಲ್ಲಾಧಿಕಾರಿಗಳು ಮಟ್ಟದಲ್ಲಿ ಇರೋದ್ರಿಂದ ಜಿಲ್ಲಾಡಳಿತ ಎಲ್ಲಿರುತ್ತೋ ಅಲ್ಲಿ ಅವ್ರು ಎಲ್ಲಿ ಸೂಚಿಸ್ತಾರೋ ಜಾಗದಲ್ಲಿ ಎಲ್ರು ಸೇರಿ ಕಟ್ಟೋಣ ಅಂತ ಹೇಳ್ಬಿಟ್ಟು, ತಮ್ಗೆ ಅಷ್ಟು ವಿರೋಧ ಇದ್ರೆ ನೀವ್ ಹೇಳ್ಬೋದು ಮತ್ತೆ ಇದನ್ನ ಅವ್ರು ವಿರೋಧ ಮಾಡ್ತಾರೆ ಕಟ್ಬೇಡಿ ಅಂತ. ಜಿಲ್ಲಾಧಿಕಾರಿ ಬಂದು ಜಾಗ ಸೂಚಿಸ್ಲಿ, ನಾವೆಲ್ಲರೂ ಸೇರಿ ನೀವು ಬರ್ಲೇಬೇಡಿ ಸ್ವಾಮಿ, ನೀವು ಪೂಜೆಗೆ ಬನ್ನಿ, ನಾವು ಕಟ್ಟು ಇನಾಗ್ರೇಷನ್ ನೀವು ಇನ್ವೈಟ್ ಮಾಡ್ತೀವಿ, ತಾವೆಲ್ಲ ಗೆಸ್ಟ್ಗಳ ತರ ಬಂದು ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ. ದಯವಿಟ್ಟು ಇದನ್ನ ಶಾಂತಿ ಗಲಭೆಗೆ ಸೃಷ್ಟಿ ಮಾಡಬೇಡ್ರಿ. ಮತ್ತೆ ಬಂದ್ಬಿಟ್ಟು ಇನ್ನೊಂದು ಹೇಳಿದ್ರು ಶಿಕ್ಷಣ ಅಂತ, ಅಂಗನವಾಡಿ ಸ್ಕೂಲ್ ಇಲ್ಲ, ಅದನ್ನ ಎತ್ಕೊಂಡು ಹೋಗಿ ಅಲ್ಲಾಕಿ ಬಿಲ್ಗಳು ಮಾಡ್ಕೊಂಡು ಕಲ್ಪೆ ಕಾಮಗಾರಿಗಳು ಮಾಡ್ಕೊಂಡು ಇದೆಲ್ಲ ಆಗಿ ಮೊದಲು ನೀವು ಆ ಸ್ಕೂಲ್ನ ಒಂದು ಶಿಕ್ಷಣ ಅಂಬೇಡ್ಕರ್ ಅವರೇ ನೀಡಿದಂತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡಿ. ಅದನ್ನ ನೀವು ದಯವಿಟ್ಟು ಮಾಧ್ಯಮದವರು ಅದನ್ನ ಒಂದ್ ಸ್ವಲ್ಪ ಚಿತ್ರೀಕರಣ ಮಾಡ್ಕೊಂಡು ತಾವು ಮತ್ತೆ ಇದನ್ನ ಹಾಕ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ.